ಕೋರಿ ಅವನ್ನ ಕಳಿಸ್ಕೊಡ್ತಕ್ಕಂಥದ್ದು. ಎರಡನೇದು, ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಬಂದಂಥ ಮಕ್ಕಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಅವರಿಗೆ ಉಜ್ವಲ ಭವಿಷ್ಯವನ್ನು ಹರಿಸೋದು, ಹಾರೈಸೋದು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನನ್ನೊಂದಿಗೆ ಉಪಸ್ಥಿತರಿದ್ದು ಒಂದು ಕ್ರಿಯಾಶೀಲ ಒಡನಾಟ, ಅವರ ಒಂದು ಪಾಲ್ಗೊಳ್ಳುವಿಕೆ. ತಿಪ್ಟೂರಿನ ಸುದ್ದಿ ಅಂತಂದರೆ ಅದು 3-4 ಜಿಲ್ಲೆಗಳಿಗೆ ಸುದ್ದಿ. ನೀವು ಯಾವಾಗ ಬೇಕಾದರೂ ಡಿಕ್ಲೇರ್ ಮಾಡಿಕೊಡಿ. ಈಗಾಗಲೇ ಒಂದು ಜಿಲ್ಲಾ ಕೇಂದ್ರ ಆಗೋದಕ್ಕೆ ಏನೇನು ಅರ್ಹತೆಗಳು ಬೇಕೋ ಅದು ನಮ್ಮ ತಿಪ್ಟೂರಿಗೆ ಸಿಕ್ಕಿದೆ. ಇದನ್ನು ನಾನು ಅತ್ಯಂತ ಧನ್ಯತೆಯಿಂದ ಹೇಳ್ತೇನೆ. ನನ್ನ ಉಪನ್ಯಾಸಕ್ಕೆ ಪ್ರವೇಶ ಮಾಡೋದಕ್ಕೆ ಮೊದಲು ಇನ್ನೊಂದು ವಾಕ್ಯ ಹೇಳಿ ಈ ಪೀಠಿಕೆಯ ಮಾತು ಮುಗಿಸ್ತೇನೆ. Knowledge is the goal of life. Knowledge is the goal of life, not making money. ಜ್ಞಾನವನ್ನು ಸಂಪಾದನೆ ಮಾಡಬೇಕೇ ಹೊರತು ಹಣವನ್ನು ಸಂಪಾದನೆ ಮಾಡೋದಕ್ಕೆ ನಾವು ಒತ್ತಾಡಬೇಕಾಗಿಲ್ಲ. ಜ್ಞಾನ ಸಂಪಾದನೆ ಮಾಡಿದ್ರೆ ಹಣ ತಾನೇ ತಾನಾಗಿ ಬರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ನೀವು ಹಣದ ಹಿಂದೆ ಓಡಬೇಕಾಗಿಲ್ಲ, ಹಣ ನಿಮ್ಮ ಹಿಂದೆ ಓಡಬರ್ತದೆ. ಯಾವಾಗ? ಜ್ಞಾನವನ್ನು ಇಟ್ಕೊಂಡಾಗ. ಸೊ ನಾಲೆಡ್ಜ್ ಶುಡ್ ಬಿ ದ ಗೋಲ್ ಆಫ್ ಲೈಫ್. ಇದನ್ನು ನೀವು ಯಾಕೆಂತ ಹೇಳಿದ್ರೆ, ದುಡ್ಡಿನ ಆಸೆಗೆ ಬಲಿಬಿದ್ದ, ಪ್ರಾಮಾಣಿಕತೆಯನ್ನು ಕಳೆದುಕೊಂಡ, ಚಾರಿತ್ರ್ಯ ಅಂತ ಸ್ವಾಮೀಜಿಯವರು ಏನು ಹೇಳಿದ್ರಲ್ಲ, ಕ್ಯಾರೆಕ್ಟರ್, ಹಿ ಬಿಕೇಮ್ ಕ್ಯಾರೆಕ್ಟರ್ಲೆಸ್